ಪ್ರೈಸ್ ದ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಕಾಣೋದಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ. ನೀವು ಸಹ ಈ ಒಂದು ಅನುದಿನದ ದೇವರ ವಾಕ್ಯವನ್ನು ನೋಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನೀವು ಇದರಿಂದ ಆಶೀರ್ವಾದ ಪಡೆದುಕೊಂಡಿದ್ರೆ ನಮಗೆ ತಿಳಿಸಿ, ನಮಗೂ ಸಹ ದೇವರು ಇನ್ನೂ ಹೆಚ್ಚಾಗಿ ಇದನ್ನ ಮಾಡುವಂತೆ ನಮಗೆ ಒಂದು ಉತ್ತೇಜನ ಕೊಟ್ಟಂತೆ ಆಗುತ್ತದೆ. ದೇವರನ್ನು ಆಶೀರ್ವದಿಸಲಿ. ಈ ದಿನದ ದೇವರ ವಾಕ್ಯನ ಓದಿಕೊಳ್ಳೋಣ. 1 ಕೊರಿಂಥ ಅದರ 6ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೂ ನನ್ನ ಜೊತೆ ಸೇರಿ ನೀವು ಸಹ ಸತ್ಯವೇದನ್ನು ತೆಗೆದುಕೊಂಡು ಓದಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೇ? ನಿಮ್ಮಲ್ಲಿ ವ್ಯಾಜ್ಯವಾಡದೆ ನೀವು ಸಹೋದರನೆಂಬುದಕ್ಕೆ ಗುರಿತು ಅದಕ್ಕಿಂತ ಅನ್ಯಾಯವನ್ನು ಯಾಕೆ ಸಹಿಸಬಾರದು? ಆಸ್ತಿಯು ನಷ್ಟವನ್ನು ಯಾಕೆ ತಾಳಬಾರದು? ಆದರೆ ನೀವು ಅನ್ಯಾಯ ಮಾಡುತ್ತೀರಿ, ಆಸ್ತಿಯನ್ನು ಅಪಹರಿಸುತ್ತೀರಿ, ಸಹೋದರರಲ್ಲಿಯೇ ಹೀಗೆ ಮಾಡುತ್ತೀರಿ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರ ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬಯ್ಯುವವರು, ಸುಳ್ಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು 1 ನಿಮಿಷ ಕಾಲ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಿಶುದ್ಧನು, ನೀತಿವಂತನು, ಸರ್ವಶಕ್ತನಾದ ದೇವರ ರಾಜ, ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ. ಅಪ್ಪ, ವಾಕ್ಯ ಹೇಳುತ್ತ ರಾಜ್ಯಕರ್ತೆ ಸುಳ್ಳುಕೋರರು, ವ್ಯಾಜ್ಯವಾಡುವವರು, ಮೋಸ ಮಾಡುವವರು ಇವರು ಯಾರು ಪರಲೋಕಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ವಾಕ್ಯ ಹೇಳುತ್ತೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಏಸಪ್ಪ ರಾಜ್ಯ, ಇಂಥವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ರಾಜ್ಯಕರ್ತನೆ ಏಸಪ್ಪ. ಅಪ್ಪ, ಅವರ ಒಂದು ಮಾರ್ಗವನ್ನು ಬದಲಾಯಿಸಿಕೊಂಡು ರಾಜ್ಯಕರ್ತನೆ ಅಪ್ಪ ನಿಮ್ಮಲ್ಲಿ ಬಂದು ಸೇರಿಕೊಳ್ಳುವಂತೆ ರಾಜ್ಯಕರ್ತನೆ ಅಪ್ಪ, ನಿಮ್ಮ ರಕ್ಷಣೆಯಲ್ಲಿ ಬಂದು ಸೇರಿಕೊಳ್ಳುವಂತೆ ರಾಜ್ಯಕರ್ತನೆ ಅಪ್ಪ. ಯಾರ್ಯಾರು ಕರ್ತನೆಯಪ್ಪ ಈ ಒಂದು ಮಾರ್ಗದಲ್ಲಿ ಇದ್ದಾರೆ ರಾಜ್ಯಕರ್ತನೆ ಅಪ್ಪ, ಅವರಿಗೋಸ್ಕರ ನೀನು ಕ್ಷಮಿಸಬೇಕೆಂದು ಪ್ರಾರ್ಥನೆ ಮಾಡ್ತೀವಿ ರಾಜ್ಯಕರ್ತನೆ ಏಸಪ್ಪ. ಅಪ್ಪ, ನೀವು ವಾಕ್ಯ ಹೇಳುತ್ತಲ್ಲ ರಾಜ್ಯಕರ್ತನೆ ಅಪ್ಪ, ನಾನು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ರಾಜ್ಯಕರ್ತನೆ ಅಪ್ಪ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬೋರು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜನ ಪಡೆದುಕೊಳ್ಳುತ್ತಾರೆ ಅಂತ ಹೇಳಿದ ಕರ್ತನೆ ವಾಕ್ಯ ಹೇಳುತ್ತಾರೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ, ಎಲ್ಲರೂ ರಕ್ಷಣೆ ಹೊಂದಕ್ಕೋಸ್ಕರ ನೀನು ಕರ್ತನೆಯಪ್ಪ ಈ ಲೋಕಕ್ಕೆ ಬಂದಿ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ರಾಜ್ಯ, ಈ ಒಂದು ವಾಕ್ಯದ ಪ್ರಕಾರ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ರಾಜ್ಯ, ಯಾರು ಕರ್ತನೆ ರಾಜ್ಯ ಅಪ್ಪ, ಈ ಒಂದು ಕರ್ತನೆ ರಾಜ್ಯ ಕಳ್ಳತನದಲ್ಲಿ ರಾಜ್ಯಕರ್ತನೆ ಅಪ್ಪ, ಸುಳ್ಳು ಹೇಳುದ್ರಲ್ಲಿ ರಾಜ್ಯಕರ್ತನೆ ಏಸಪ್ಪ, ಮೋಸ ಮಾಡೋದ್ರಲ್ಲಿ ಕರ್ತನೆ ರಾಜ್ಯ ಅಪ್ಪ, ಕರ್ತನೆ ಈ ಒಂದು ಕಾರ್ಯದಲ್ಲಿ ಕರ್ತನೆಪ್ಪ ಕಟ್ಟಲ್ಪಟ್ಟಿರೋ ರಾಜ್ಯಕರ್ತನೆ ಅಪ್ಪ, ಅದರಿಂದ ಅವ್ರಿಗೆ ಒಂದು ಬಿಡುಗಡೆ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತಾರೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ರಾಜ್ಯ, ಅವರು ಕರ್ತನೆ ರಾಜ್ಯ ತಮ್ಮನ್ನೇ ತಾವು ಕರ್ತನೆ ರಾಜ್ಯ ಅದನ್ನ ಬಿಟ್ಟು ಬರಬೇಕೆಂದ್ರು ರಾಜ್ಯಕರ್ತನೆ ಅಪ್ಪ, ಆಗದೆ ಕರ್ತನೆ ರಾಜ್ಯ ಕಷ್ಟಪಡ್ತಾರೋ ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯಕರ್ತನೆ ಅಪ್ಪ. ಅವ್ರ ನಿಮ್ಮೊಂದು ಬಲದಲ್ಲಿ ಅಪ್ಪ ನೀನು ತುಂಬಿಸಿ ಕರ್ತನೆ ರಾಜ್ಯ ಅಪ್ಪ, ನೀವು ಅವ್ರನ್ನ ಕ್ಷಮಿಸಿ ಕರ್ತನೆ ನಿಮ್ಮಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ ಏಸಪ್ಪ. ಅದೇ ರೀತಿ ರಾಜ್ಯಕರ್ತನೆ ಅಪ್ಪ, ಈ ದಿನದಲ್ಲಿ ಕರ್ತನೆ ರಾಜ್ಯ ಕೆಲಸಕ್ಕೋಸ್ಕರ ನೋಡ್ತಿರೋ ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಅಪ್ಪ, ಅವರ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ರಾಜ್ಯ ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ, ನಿಮ್ಮಲ್ಲಿ ಬೇಡಿಕೊಳ್ಳುವ ರಾಜ್ಯಕರ್ತನೆ ಅತಿ ಹೆಚ್ಚಾದ ಆಶೀರ್ವಾದದಿಂದ ದಯಪಾಲಿಸೋ ದೇವರನ್ನಾಗಿ ಕರ್ತನೆ ರಾಜ್ಯ ಅಪ್ಪ, ನೀವು ವಾಕ್ಯ ಹೇಳುತ್ತಾರೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಈ ಲೋಕದ ಜನರಾಗಿರೋ ನೀವು ರಾಜ್ಯಕರ್ತನೆ ನಿಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆದನ್ನು ಮಾಡಬೇಕಾದ್ರೆ ಕರ್ತನೆ ಪರಲೋಕದ ತಂದೆ ರಾಜ್ಯ ತನ್ನ ಮಕ್ಕಳಿಗೆ ಎಷ್ಟು ಒಳ್ಳೆದನ್ನು ಮಾಡ್ತಾನೆ ಅಂತ ಕರ್ತನೆಪ್ಪ ವಾಕ್ಯ ಹೇಳೋ ಪ್ರಕಾರ ರಾಜ್ಯಕರ್ತನೆ ಏಸಪ್ಪ. ಅಪ್ಪ, ನಿಮ್ಮ ಮಕ್ಕಳು ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ. ಅನ್ನೋ ದಿನಕ್ಕೆ ಬೇಕಾದ ಕರ್ತನೆ ರಜಾ ಅದ್ ಎಲ್ಲವೂ ರಜಾ ನೀನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ. ನನ್ನ ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವವುಳ್ಳ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಸಹ ನೋಡಿ, ಇದರ ಮೂಲಕ ನೀವು ಮತ್ತೊಬ್ಬರು ಸಹ ಕಳಿಸಿಕೊಡ್ರಿ, ಅವ್ರು ಸಹ ಆಶೀರ್ವಾದ ಅಂತಾರೆ. ಆಮೆನ್.